ನಮಸ್ಕಾರ ಮಂಗಳೂರು. ನಾವಿವಾಗ ಬಂದಿರೋದು ಸಾಯಿರಾಧ TVS ಮಲ್ಲಿಕಟ್ಟೆ ಮ್ಯಾಂಗ್ಳೂರ್ಗೆ. ಇವತ್ತು ಬಂದ್ಬಿಟ್ಟು ಯಾವ ಗಾಡಿ ರಿವ್ಯೂ ಮಾಡೋದಪ್ಪ ಅಂತಂದರೆ ಎಂಟಾರ್ಕ್ 150 ನೋಡೋಣ. ಇದ್ರದ್ದು ಫ್ಯೂಚರ್ ಸ್ಪೆಸಿಫಿಕೇಶನ್ಸ್ ಎಲ್ಲ ಯಾವ ಥರ ಕೊಟ್ಟಿದ್ದಾರೆ ಅಂತ. ಬನ್ನಿ ಗೈಸ್. ಇದರ ಫ್ರಂಟ್ ಲುಕ್ ವೈಸ್ ನೋಡೋದಪ್ಪ ಅಂತಂದರೆ ಫ್ರಂಟ್ DRL ಕೊಟ್ಟಿದ್ದಾರೆ, ಡೇ ಟೈಮ್ ರನ್ನಿಂಗ್ ಲ್ಯಾಂಪ್, ಅದ್ರ ಜೊತೆ ಇಂಟಿಗ್ರೇಟೆಡ್ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದರಲ್ಲಿ ವಿಂಗ್ಲೆಟ್ ಥರ ಕೊಟ್ಟಿದ್ದಾರೆ, ನೋಡ್ಬೋದು ಸೈಡಲ್ಲಿ ಈ ಥರ ವಿಂಗ್ಲೆಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಇದ್ರ ಫ್ರಂಟ್ ಹೆಡ್ಲ್ಯಾಂಪ್ ನೋಡ್ಬೋದು, 4 LED ಹೆಡ್ಲ್ಯಾಂಪ್ ಕೊಟ್ಟಿದ್ದಾರೆ. ಯಾವ ಗಾಡಿಲೂ ಕೂಡ ಇಲ್ಲ ಸ್ಕೂಟರಲ್ಲಿ, ಅಂದರೆ ಈ ಸ್ಕೂಟರ್ ಟೈಪ್ ಗಾಡಿ ಬರ್ತದಲ್ಲ ಯಾವುದ್ರಲ್ಲಿ ಕೂಡ ಈ ಥರ ಕೊಟ್ಟಿಲ್ಲ, ಇದೊಂದು ಗಾಡಿಯಲ್ಲಿ ಕೊಟ್ಟಿದ್ದಾರೆ TVS ಅವರು. ನೆಕ್ಸ್ಟ್ ಬಂದುಬಿಟ್ಟು ಇದ್ರ ಹ್ಯಾಂಡ್ಲ್ ಬಾರ್ ನೋಡ್ಬೋದು, ಫುಲ್ಲಿ ಓಪನ್ ಹ್ಯಾಂಡ್ಲ್ ಬಾರ್ ಕೊಟ್ಟಿದ್ದಾರೆ. ಅಂದರೆ ಏನು ಕವರ್ ಹ್ಯಾಂಡಲ್ ಆ ಥರ ಏನು ಕವರ್ ಮಾಡಿಲ್ಲ, ಫುಲ್ಲಿ ಹ್ಯಾಂಡ್ಲ್ ಬಾರ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಎಂಟಾರ್ಕ್ ಅಂತ ಸ್ಟಿಕ್ಕರಿಂಗ್ ಮಾಡಿದ್ದಾರೆ ಫ್ರಂಟಲ್ಲಿ. ಇದರಲ್ಲಿ ನಿಮಗೆ 3 ಕಲರ್ಸ್ ಬರುತ್ತೆ. ಇದು ನಾವೀಗ ರಿವ್ಯೂ ಮಾಡ್ತಿರೋದು ಟಾಪ್ ವೇರಿಯಂಟ್ ಎಂಟಾರ್ಕ್ 150ಅಲ್ಲಿ. ಇದರಲ್ಲಿ ನಿಮಗೆ ಅಂದರೆ TFT ಡಿಸ್ಪ್ಲೇ ಬರುತ್ತೆ, ತೋರಿಸ್ತೇನೆ ನಾನು ನಿಮಗೆ ಯಾವ ಥರ ಬರುತ್ತೆ ಅಂತ. ಫ್ರಂಟಲ್ಲಿ ನಿಮಗೆ ಡಿಸ್ಕ್ ಬರುತ್ತೆ, ಫ್ರಂಟ್ ಡಿಸ್ಕ್ ಮತ್ತು ಸಿಂಗಲ್ ಚಾನಲ್ ABS ಫ್ರಂಟಲ್ಲಿ. ರಿಯಲ್ ಡ್ರಮ್ ಬ್ರೇಕ್ ಬರುತ್ತೆ, ಮತ್ತು ಇದರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಅಂತ ಒಂದು ಫೀಚರ್ಸ್ ಆ್ಯಡ್ ಮಾಡಿದ್ದಾರೆ. ಇದ್ರ ಫ್ರಂಟ್ ಟೈರ್ ಬಂದುಬಿಟ್ಟು 112/80 ಸೆಕ್ಷನ್ ಕೊಟ್ಟಿದ್ದಾರೆ. ರಿಯರ್ ಟೈರ್ ಬಂದುಬಿಟ್ಟು 110/80 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ. ಇದಕ್ಕೆ ಯೂಸ್ ಮಾಡಿರೋದು 2 ಕೂಡ ಟ್ಯೂಬ್ಲೆಸ್ ಮತ್ತು ಅಲಾಯ್ ವೀಲ್ ಯೂಸ್ ಮಾಡಿದ್ದಾರೆ. ಮೈನ್ ಆಗಿ ಬಂದುಬಿಟ್ಟು ಹಾರ್ಟ್ ಆಫ್ ದಿ ಬೈಕ್ ಅಂತಲೇ ಹೇಳ್ಬೋದು. 149.7 cc ಏರ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಜೊತೆ 14.2 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ, 13.2 PS ಹಾರ್ಸ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. ರೈಡರ್ ವಿವಿಂದ ನೋಡೋದಪ್ಪ ಅಂತ ಅಂದರೆ 5 ಇಂಚ್ TFT ಡಿಸ್ಪ್ಲೇನ ಯೂಸ್ ಮಾಡಿದ್ದಾರೆ. ಇದು ನಿಮಗೆ RTR 310ಅಲ್ಲೆಲ್ಲ ನೋಡಲಿಕ್ಕೆ ಸಿಗ್ತದೆ. ಸೇಮ್ ಡಿಸ್ಪ್ಲೇನ ಇದರಲ್ಲಿ ಯೂಸ್ ಮಾಡಿದ್ದಾರೆ ಟಾಪ್ ವೇರಿಯಂಟ್ಗೆ. ನೆಕ್ಸ್ಟ್ ಇದರಲ್ಲಿ 2 ಮೋಡ್ಸ್ ಬರುತ್ತೆ, ಸ್ಪೋರ್ಟ್ಸ್ ಮೋಡ್ ಮತ್ತು ಸ್ಟ್ರೀಟ್ ಮೋಡು. ಇದರಲ್ಲಿ ಟೈಮಿಂಗ್ಸ್, ಫ್ಯೂಲ್ ಇಂಡಿಕೇಶನ್ ಮತ್ತು ಇಂಜಿನ್ ಕೂಲಿಂಗ್, ಹೀಟಿಂಗ್, ಟೆಂಪರೇಚರ್ಸ್ ಎಲ್ಲ ಇದರಲ್ಲಿ ನಿಮಗೆ ಚೆಕ್ ಮಾಡ್ಬೋದು. ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಇದೆ, ಅದನ್ನು ಕನೆಕ್ಟ್ ಮಾಡಿಕೊಂಡು ನಿಮಗೆ ನೇವಿಗೇಷನ್ ಮ್ಯಾಪ್ ಎಲ್ಲ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇದ್ರ ಲೆಫ್ಟ್ ಸೈಡ್ ಬಂದರೆ ಸ್ವಿಚಸ್ ಇದೆ. ಸ್ವಿಚಸ್ಸಲ್ಲಿ ಡಿಮ್ ಡಿಪ್ಪರ್ ಸ್ವಿಚಸ್, ಫಾಸ್ಟ್ ಲೈಟ್ ಎಲ್ಲ ಸೇಮ್ ಒಂದರಲ್ಲೇ ಬರುತ್ತೆ. ನೆಕ್ಸ್ಟ್ ಇದರಲ್ಲಿ ನಿಮಗೆ ಹಜಾರ್ಡ್ ಸ್ವಿಚ್ ಕೊಟ್ಟಿದ್ದಾರೆ. ಇದು ಕ್ಲಸ್ಟರ್ನ ಆಪ್ರೇಟ್ ಮಾಡೋದು, ಅಂದರೆ ಬ್ಲೂಟೂತ್ನ ಕನೆಕ್ಟಿವಿಟಿ ಇದರಲ್ಲಿ ನಿಮಗೆ ಮಾಡ್ಬೋದು. ಸ್ಟ್ರೀಟ್ ಮೋಡ್ಸ್ನೆಲ್ಲ ಶಿಫ್ಟ್ ಮಾಡೋದು ಇದರಲ್ಲಿ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಗೆ ಇದರಲ್ಲಿ ಇಂಡಿಕೇಟರ್ ಸ್ವಿಚ್, ಹಾರ್ನ್ ಸ್ವಿಚ್ ಮತ್ತು ಅಡ್ಜಸ್ಟೇಬಲ್ ಲಿವರ್ಸ್ ಕೊಟ್ಟಿದ್ದಾರೆ. 3 ಸ್ಟೆಪ್ಸ್, ಅಂದರೆ ಪುಲ್ ಮಾಡಿ 3 ಸ್ಟೆಪ್ಸ್ ಅಡ್ಜಸ್ಟೇಬಲ್ ಲಿವರ್ ಕೊಟ್ಟಿದ್ದಾರೆ. ಮತ್ತು ಇದು ನಿಮಗೆ ಬ್ರೇಕಿಂಗ್ ಬರುತ್ತೆ, ಬ್ರೇಕ್ ಲಾಕಿಂಗ್. ಬಂದುಬಿಟ್ಟು ಇದರಲ್ಲಿ ನಿಮಗೆ ಸ್ಪೇಸ್ ಕೊಟ್ಟಿದ್ದಾರೆ ಡ್ಯಾಶಲ್ಲಿ. ಮೊಬೈಲು ಇಲ್ಲಾಂತಂದರೆ ಪರ್ಸೆಲ್ನ ನಿಮಗೆ ಇಲ್ಲಿ ಕ್ಯಾರಿ ಮಾಡ್ಕೊಳ್ಬೋದು, ಅದಕ್ಕೋಸ್ಕರ ಇಲ್ಲಿ ಫ್ರಂಟಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ರೈಟ್ ಸೈಡ್ಗೆ ಬಂದ್ವಿ ಅಪ್ಪ ಅಂತಂದರೆ ಸೆಲ್ಫ್ ಸ್ವಿಚ್ ಕೊಟ್ಟಿದ್ದಾರೆ. ಇದರಲ್ಲಿ ಕಿಲ್, ಇಗ್ನಿಷನ್, ಕಿಲ್ ಆಫ್ ಸ್ವಿಚ್ ಇದರಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೇಮ್ ಲಿವರ್, ಅಡ್ಜಸ್ಟೇಬಲ್ ಲಿವರ್ ಕೊಟ್ಟಿದ್ದಾರೆ. ಪುಲ್ ಮಾಡಿ 3 ಸ್ಟೆಪ್ಸಲ್ಲಿ ನಿಮಗೆ ಅಡ್ಜಸ್ಟ್ ಮಾಡ್ಕೊಳ್ಬೋದು ಈ ಥರ. ನೆಕ್ಸ್ಟ್ ಇದರದ್ದು ಮಿರರ್ಸ್ ನೋಡ್ಬೋದು, ಈ ಥರ ಕಾಣಿಸುತ್ತೆ ನಿಮಗೆ ಫ್ರಂಟಿಂದ ಕೂತ್ಕೊಂಡಾಗ. ಇದರದ್ದು ಸ್ವಿಚಸ್ನ RTR 310, RR 310 ಥರನೇ ಕೊಟ್ಟಿದ್ದಾರೆ. ಸೇಮ್ ಸ್ವಿಚಸ್ನ ಟಾಪ್ ವೇರಿಯಂಟಲ್ಲಿ ಯೂಸ್ ಮಾಡಿದ್ದಾರೆ. ಬೇಸ್ ವೇರಿಯಂಟಲ್ಲಿ ಚೇಂಜಸ್ ಏನಪ್ಪ ಬರುತ್ತಂತಂದರೆ ನಿಮಗೆ ಇದರಲ್ಲಿ ಡಿಸ್ಪ್ಲೇ ಚೇಂಜ್ ಆಗುತ್ತೆ. ಅದರಲ್ಲಿ ನಿಮಗೆ LCD ಡಿಸ್ಪ್ಲೇನ ಯೂಸ್ ಮಾಡಿದ್ದಾರೆ. ಮತ್ತು ಇದರ ಸ್ವಿಚಸ್ ಉಂಟಲ್ಲ ಚೇಂಜ್ ಮಾಡಿದ್ದಾರೆ, ಅದರಲ್ಲಿ ನಿಮಗೆ ಸ್ವಲ್ಪ ಚೇಂಜಸ್ ಬರ್ತದೆ ಸ್ವಿಚಸಲ್ಲಿ. ಫ್ರಂಟಿಂದ ನೋಡೋದಪ್ಪ ಅಂತಂದರೆ ಇದು ಮಡ್ಗಾರ್ಡ್ ಸಖತ್ತಾಗಿ ಕೊಟ್ಟಿದ್ದಾರೆ. ಮಡ್ಗಾರ್ಡ್ ಮಾತ್ರ ಶೇಪ್ಸ್ ಎಲ್ಲ ಚೆನ್ನಾಗಿದೆ. ನೆಕ್ಸ್ಟ್ ಇದರದ್ದು 150 ಅಂತ ಸ್ಟಿಕ್ಕರಿಂಗ್ ಮಾಡಿಸಿದ್ದಾರೆ. ಇಲ್ಲಿ ವಿಂಗ್ಲೆಟ್ ಬರುತ್ತೆ ನಿಮಗೆ ಫ್ರಂಟಲ್ಲಿ. ಇಲ್ಲಿ ಫ್ರಂಟು ನಿಮಗೆ ಸ್ಪೇಸ್ ಜಾಸ್ತಿ ಏನಿಲ್ಲ, ಕಡಿಮೆ ಸ್ಪೇಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದರ ರಿಯರ್ ಪ್ಯಾನಲ್ ಚೇಂಜಸ್ ಮಾಡಿ ತುಂಬ ಸಖತ್ತಾಗಿ ಕಾಣ್ತಿದೆ ಪ್ಯಾನಲ್ಸ್ ರಿಯರ್ ಇದ್ದು. ಮತ್ತು ಇಲ್ಲಿ ನಿಮಗೆ ಮೆಶ್ ಥರ ಕೊಟ್ಟಿದ್ದಾರೆ. ಮತ್ತು ಫುಡ್ ಪ್ಯಾಕ್ಸ್, ಪಿಲಿಯನ್ ಫುಡ್ ಪ್ಯಾಕ್ಸ್, ಮತ್ತು ಇದು ಲೇಟೀಸ್ ಫುಡ್ ರೆಸ್ಟ್, ಇದು ಏರ್ ಫಿಲ್ಟರ್ ಬಾಕ್ಸ್. ಮತ್ತು ಇದರಲ್ಲಿ ನಿಮಗೆ ಬರೋದು ವಿದೌಟ್ ಕಿಕ್ಕರ್. 2 ವೇರಿಯಂಟಲ್ಲೂ ಕಿಕ್ಕರ್ ಬರಲ್ಲ. ಇದು 150 cc ಅಲ್ಲ, ಹಾಗಾಗಿ ಕಿಕ್ಕರ್ ಕೊಡಲಿಲ್ಲ ಇದರಲ್ಲಿ. ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್. ಇದು ಎಂತಂತ ಕೇಳ್ಬೋದು. ಇದು ಬಂದುಬಿಟ್ಟು TCS ಟ್ರ್ಯಾಕ್ಷನ್ ಕಂಟ್ರೋಲ್. ಇದರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಫೀಚರ್ಸ್ ಇದೆ. 2 ವೇರಿಯಂಟಲ್ಲೂ ಟ್ರ್ಯಾಕ್ಷನ್ ಕಂಟ್ರೋಲ್ ಬರುತ್ತೆ.
ಇದ್ರ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 155 mm ಕೊಟ್ಟಿದ್ದಾರೆ ಗ್ರೌಂಡ್ ಕ್ಲಿಯರೆನ್ಸ್. ಇದ್ರ ಟೋಟಲ್ ಕರ್ಬ್ ವೆಯ್ಟ್ ಬಂದ್ಬಿಟ್ಟು 115 kg, 115 kg ಈ ಗಾಡಿ ವೆಯ್ಟ್ ಇದೆ. ಇದ್ರ ಟೈಲ್ ಕಡೆ ಬಂದ್ವಿ ಅಪ್ಪ ಅಂತಂದ್ರೆ ಟಿ ಶೇಪ್ ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ, LED ಇಂಡಿಕೇಟರ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ನಂಬರ್ ಪ್ಲೇಟ್ಗೆ ಸ್ಪೇಸ್ ಕೊಟ್ಟಿದ್ದಾರೆ, ನಂಬರ್ ಪ್ಲೇಟ್ ಇಲ್ಲಿ ಬಂದು ಕೂರುತ್ತೆ. ಇದರ ಸೀಟ್ ಬಂದ್ಬಿಟ್ಟು ತುಂಬ ಸಾಫ್ಟ್ ಆಗಿದೆ, ಪಿಲಿಯನ್ಗೆ ರೈಡರ್ಸ್ಗೆಲ್ಲ ಕಂಫರ್ಟೇಬಲ್ ಆಗಿ ರೈಡ್ ಮಾಡ್ಬೋದು ಈ ಸೀಟಲ್ಲಿ. ನೆಕ್ಸ್ಟ್ ಇದರಲ್ಲಿ 22 ಲೀಟರ್ಸ್ ಕೆಪಾಸಿಟಿ ಹೊಂದಿರೋ ಸೀಟ್ನ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಚಾರ್ಜಿಂಗ್ ಪೋರ್ಟ್ ಬರುತ್ತೆ, ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. 22 ಲೀಟರ್ಸ್ನ ಇದರಲ್ಲಿ ಕ್ಯಾರಿ ಮಾಡ್ಕೊಳ್ಬೋದು ನಿಮಗೆ ನಿಮ್ಮ ಥಿಂಗ್ಸ್ನ. ನೆಕ್ಸ್ಟ್ ಮೊದಲು ಎಂಟೋರ್ಕ್ 125ನಲ್ಲೆಲ್ಲ ನಿಮಗೆ ಇಲ್ಲಿ ಬರ್ತಿತ್ತು ಕೀ, ಅಂದರೆ ಇದನ್ನ ಆಪ್ರೇಟ್ ಮಾಡಬೇಕಂದ್ರೆ ಸೀಟ್ ಓಪನ್ ಮಾಡಲಿಕ್ಕೆ, ಟ್ಯಾಂಕ್ ಓಪನ್ ಮಾಡಲಿಕ್ಕೆ ಇಲ್ಲೊಂದು ಕೀ ಸೆಟ್ ಬರ್ತಿತ್ತು. ಇವಾಗ ಏನು ಮಾಡಿದ್ದಾರೆ ಅಂತಂದರೆ 150ಲಿ ಚೇಂಜ್ ಮಾಡಿದ್ದಾರೆ, ನಿಮಗೆ ಇಲ್ಲೇ ಆಪ್ರೇಟ್ ಮಾಡ್ಬೋದು. ಅಂದರೆ ಪುಷ್ ಮಾಡಿ ಲೆಫ್ಟ್ಗೆ ಎಳೆದ್ರೆ ನಿಮಗೆ ಸೀಟ್ ಓಪನ್ ಆಗುತ್ತೆ, ಪುಷ್ ಮಾಡಿ ರೈಟಿಗೆ ಟರ್ನ್ ಮಾಡಿದರೆ ನಿಮಗೆ ಫ್ಯೂಲ್ ಟ್ಯಾಂಕ್ ಓಪನ್ ಆಗುತ್ತೆ. ಇದರದ್ದು ಫ್ಯೂಲ್ ಟ್ಯಾಂಕ್ ಬಂದುಬಿಟ್ಟು 5.8 ಲೀಟರ್ ಕೆಪಾಸಿಟಿ ಇದೆ ಫ್ಯೂಲ್ ಟ್ಯಾಂಕ್. 40 per ಲೀಟರ್ ಇದು ಮೈಲೇಜ್ ಕೊಡುತ್ತೆ ನಿಮಗೆ, 40 km/ಲೀಟರ್. ನೆಕ್ಸ್ಟ್ ಇದರ ಗ್ರ್ಯಾಬ್ ಹ್ಯಾಂಡಲ್, ಪಿಲಿಯನ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ ಹಿಂದ್ಗಡೆಯಿಂದ. ಫ್ರಂಟ್ ರೈಟ್ ಸೈಡಿಂದ ನೋಡೋದಪ್ಪ ಅಂದರೆ ಸೇಮ್ ವಿಂಗ್ಲೆಟ್ 150 ಅಂತ ಸ್ಟಿಕ್ಕರಿಂಗ್ ಮಾಡಿಸಿದ್ದಾರೆ. ನೆಕ್ಸ್ಟ್ ಇದ್ರ ಸೈಲೆನ್ಸರ್ ನೋಡಿ ಕೇಳಿಸ್ತೇನೆ, ಸೈಲೆನ್ಸರ್ ಯಾವ ಥರ ಬರುತ್ತೆ ಅಂತ ಸೌಂಡು. ಸೇಮ್ ಪಿಲಿಯನ್ ಫುಟ್ ಪ್ಯಾಗ್ ಇಲ್ಲಿ ಕೊಟ್ಟಿದ್ದಾರೆ. ಗಾಡಿ ಮಾತ್ರ ಸಕ್ಕತ್ತಾಗಿದೆ 150cc. ಎಕ್ಸಾಸ್ಟ್ ನೋಟ್ ಕೇಳೋಣ ಯಾವ ಥರ ಬರುತ್ತಂತ. ಸೌಂಡ್ ಏನು ಡಿಫ್ರೆನ್ಸ್ ಕಾಣಿಸಲ್ಲ, ಸೇಮ್ 125cc ಇಷ್ಟು ಸೌಂಡ್ ಇತ್ತು, ಜಾಸ್ತಿ ಏನು ಸೌಂಡ್ ಇಲ್ಲ ಇದರಲ್ಲಿ. ಇದ್ರ ಪ್ರೈಸ್ ಬಂದುಬಿಟ್ಟು ಬೇಸ್ ವೇರಿಯಂಟ್ಗೆ ನಿಮಗೆ 1,50,000 ತನಕ ಆಗುತ್ತೆ, ಮತ್ತು ಟಾಪ್ ವೇರಿಯಂಟ್ಗೆ ನಿಮಗೆ 1,61,000 ತನಕ ಆಗುತ್ತೆ. 11,000 ಡಿಫ್ರೆನ್ಸ್ ಬರುತ್ತೆ ಟಾಪ್ ಮತ್ತು ಬೇಸ್ ವೇರಿಯಂಟ್ಗೆ. ಮೊದಲಾಗಿ ಬಂದುಬಿಟ್ಟು ಎಂಟೋರ್ಕ್ 125ಗೆ ತುಂಬ ಫ್ಯಾನ್ ಬೇಸ್ ಇದ್ದಾರೆ, ಅಂದರೆ ಯಂಗ್ಸ್ಟಾರ್ಸ್ ಎಲ್ಲ ಜಾಸ್ತಿ ಎಂಟೋರ್ಕ್ 125ನ ಪರ್ಚೇಸ್ ಮಾಡ್ತಿದ್ರು. ಇವಾಗ ನಿಮಗೆ ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು 150cc. ಅಂದರೆ ಈ ಥರ ಎಲ್ಲ ಫೀಚರ್ಸ್ನೆಲ್ಲ ಕೊಟ್ಟು ಸಖತ್ತಾಗಿ ಮಾಡಿದ್ದಾರೆ ಗಾಡಿ ಮಾತ್ರ TVS ಅವರು. ಇದನ್ನು ನಿಮಗೆ ಅಂದರೆ ಈಗಿನ ಯಂಗ್ಸ್ಟಾರ್ಸ್ಗೆಲ್ಲ ಇದು ಲೈಕ್ ಆಗ್ಬೋದು. ಎಂಟೋರ್ಕ್ 150 ಲುಕ್ಸ್ ವೈಸ್ ನೋಡೋದಪ್ಪ ಅಂತಂದರೆ ಸಖತ್ತಾಗಿ ಕೊಟ್ಟಿದ್ದಾರೆ ಗಾಡಿ ಮಾತ್ರ. ನಿಮ್ಗೆ ಈ ಗಾಡಿ ಇಷ್ಟ ಆಯ್ತು ಅಂತಂದರೆ ಎಂಟೋರ್ಕ್ 150 ನಮ್ಮದು ಮಂಗಳೂರು ಮಲ್ಲಿಕಟ್ಟೆ ಸಾಯಿರಾದ TVS ಮ್ಯಾಂಗ್ಳೂರ್, ಇಲ್ಲಿ ಬಂದು ವಿಸಿಟ್ ಮಾಡ್ಬೋದು. ಅವೈಲೇಬಲ್ ಇದೆ ಗಾಡಿ, ಎಂಕ್ವೈರೀಸ್ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಇದೇ ಥರ ರಿವ್ಯೂ ಮಾಡ್ತಾ ಇರ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.